ಘಟನೆ ಲೈವ್ ನಲ್ಲಿ ಗಮನಿಸ್ತಾ ಇದ್ರಿ. ಸರ್ ಕ್ಯಾರಿ ಆನ್. ಸಾರಿ, ಅದೊಂದು ಮಹಿಳೆಯರು ಓಟ್ ಹಾಕಿದ್ರು ಅಂತಂದ್ರೆ ಅದು ಯಾವ ಪಕ್ಷಕ್ಕೆ ಹಾಗೇನಾದ್ರು ಇದೆಯಾ? ಇಲ್ಲ, ಯಾಕೆ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೆಲ್ಲ ಮಹಿಳೆಯರೇ ಸರಿಸುಮಾರಾಗಿದ್ದಾರೆ. ಮುಖ್ಯವಾಗಿ ಗೃಹಲಕ್ಷ್ಮಿ ಇರಬಹುದು ಅಥವಾ ಮೋದಿ ಅವರ ಗ್ಯಾರಂಟಿಯ ಫಲಾನುಭವಿಗಳಲ್ಲಿಗೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಆಲ್ರೆಡಿ ಶಕ್ತಿ ಯೋಜನೆ ಇರ್ಬೋದು, ಅದರ ಲಾಭವನ್ನ ಪಡಿತಿರುವ ಒಂದು ವರ್ಗ ಇಲ್ಲಿದೆ. ಈ ವರ್ಗ, ಗ್ರಾಮಾಂತರ ಪ್ರದೇಶದ ಈ ಹೆಣ್ಣು ಮಕ್ಕಳ ವರ್ಗ ಹೆಚ್ಚು ಸಂಖ್ಯೆಯಲ್ಲಿ ಮತದಾನಕ್ಕೆ, ಮತಗಟ್ಟೆಗೆ ಅವ್ರು ಬಂದರೆ ಅದು ಡೆಫಿನೆಟ್ಲಿ ಒಂದು ಪಕ್ಷಕ್ಕೆ ಅದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಷ್ಟರ ಮಟ್ಟಿಗೆ, ಎಷ್ಟು ಪರ್ಸೆಂಟೇಜಲ್ಲಿ ಇದು ಲಾಭ ಆಗುತ್ತೆ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈ ಹಿಂದಿನ ಚುನಾವಣೆಯಲ್ಲಿ ಇಂಥದ್ದೊಂದು ಫ್ಯಾಕ್ಟರಿ ಇರಲಿಲ್ಲ. ಆದ್ರೆ ಇದೇ ಪ್ರಪ್ರಥಮ ಬಾರಿಗೆ ಅಲ್ಲ, ಎರಡು ಫ್ಯಾಕ್ಟರ್. ಒಂದೇನಪ್ಪ ಅಂತಂದ್ರೆ ಕಳೆದ ಬಾರಿಯ ಚುನಾವಣೆ ನಿಮಗೆ ಈ ಆಫರ್ ಕೊಡ್ತೀವಿ ಅಂತ ಚುನಾವಣೆ, ರೈಟ್? ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಇರಲಿಲ್ಲ. ಈ ಬಾರಿಯ ಚುನಾವಣೆ ಏನಂತಂದ್ರೆ ನಾವು ಕೊಟ್ಟಿದ್ದೀವಿ, ಅದರ ರಿಸಲ್ಟ್ ಏನು ಅನ್ನೋ ಚುನಾವಣೆ. ಎಕ್ಸಾಕ್ಟ್ಲಿ. ಹೀಗಾಗಿ ಅದರ ಲಾಭವನ್ನ ಪಡೆದವರ ಪ್ರತಿಕ್ರಿಯೆ ಏನು? ಈ ಒಂದು ಲಾಭವನ್ನ ಪಡೆದವರು ಒಂದು ನಿರ್ದಿಷ್ಟವಾದ ಪಕ್ಷಕ್ಕೆ ವೋಟ್ ಬ್ಯಾಂಕ್ಗಳಾಗಿ ಕನ್ವರ್ಟ್ ಆಗ್ತಾರ. ಈ ಫಲಾನುಭವಿಗಳು ಕೇವಲ ಒಂದು ಪಕ್ಷದ ಫಲಾನುಭವಿಗಳಾಗಲ್ಲ, ಬೇರೆ ಪಕ್ಷಕ್ಕೆ ಮತ ಹಾಕುವಂತಹ ಆ ಪಕ್ಷದ ವೋಟರ್ಸು ಕೂಡ ಫಲಾನುಭವಿಗಳು, ಹೆಣ್ಮಕ್ಳುಗಳು. ಹೀಗಾಗಿ ಎಷ್ಟು ಪರ್ಸೆಂಟೇಜು ಈ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಈ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗುತ್ತೆ. ಈ ಚುನಾವಣೆಯ ಮೇಲೆ ಇದು ಡಿಸಿಸಿವ್ ಫ್ಯಾಕ್ಟರ್ಸ್. ಇದು ಹೊಸ ಸಂಗತಿ. ಇದು ಕರ್ನಾಟಕದ ಮಟ್ಟಿಗೆ ಹೊಸ ಪ್ರಯೋಗ. ಇದು ಬಹುಶಃ ಭಾರತದಲ್ಲೇ ಒಂದು ಹೊಸ ಪ್ರಯೋಗ ಕರ್ನಾಟಕದಲ್ಲಿ ನಡೆದಿದೆ. ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಹೊಸ ಗ್ಯಾರಂಟಿ ಪ್ರಯೋಗಕ್ಕೆ ಕಾರಣ ಆಗುತ್ತೆ. ಬಟ್ ಕಾಂಪಿಟೇಷನ್ ಹೆಂಗಿದೆ ಅಂದ್ರೆ ಪ್ರಣಾಳಿಕೆ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ ವಾಟ್ ಈಸ್ ದ ರೈಟ್ ಥಿಂಗ್, ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ. ಅಟ್ ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ಥ್ಯಾಂಕ್ ಯು. ಎಲ್ಲರೂ ಓಟ್ ಹಾಕಿ ದೇಶಕ್ಕೆ ಒಳ್ಳೆಯದಾಗಲಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೂಸ್ ಅಭಿಷೇಕ್ ಗಂಡನ್ಕಿನ ಜಾಸ್ತಿ ಟಾರ್ಚರ್ ಕೊಟ್ಟಿದ್ದೀವಿ. ರೈಟ್, ಬೆಳಗಿನಿಂದ ಗಮನಿಸ್ತಾ ಇದ್ದೀವಿ ಚಲನಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ನಟ ನಟಿಯರು, ನಿರ್ದೇಶಕರು, ಸೆಲೆಬ್ರಿಟಿಗಳು, ಇನ್ಫ್ಯಾಕ್ಟ್ ಸಾಮಾನ್ಯರಂತೆ ಬಂದು ಸರ್ತಿ ಸಾಲಿನಲ್ಲಿ ನಿಂತು ಮತವನ್ನ ಚಲಾಯಿಸ್ತಾ ಇರೋದು ಪ್ರೇಮ್ ದಂಪತಿ, ಮಠಾಧಿಪತಿಗಳು. ಇನ್ಫ್ಯಾಕ್ಟ್ ಚಿತ್ರದುರ್ಗದಲ್ಲಿ 6-7 ಜನ ಒಟ್ಟಿಗೆ ಹೋಗಿ ವೋಟ್ ಮಾಡಿ ಬಂದದ ದೃಶ್ಯ ನೋಡಿದ್ರೇನೆ ಒಂಥರ, ಅಂದ್ರೆ ಆಯಾ ಸಮುದಾಯಕ್ಕೆ ಕೊಡಬಲ್ಲಂತಹ ಅತ್ಯಂತ ಪ್ರಬಲವಾದ ಸಂದೇಶ ಅದು. ಇಲ್ಲ, ಇವತ್ತು ಬೆಳಿಗ್ಗೆ ಸಿದ್ಧಗಂಗಾ ಮಠಾಧೀಶರು ಅವರ ಶಿಷ್ಯ ಸಮುದಾಯದ ಜೊತೆಗೆ ಹಸುಗೆ ಆ ಹಣ್ಣನ್ನ ತಿನ್ನಿಸಿ ಅದೊಂದು ಸಂಭ್ರಮ. ಆಮೇಲೆ ಅಷ್ಟಮಠಗಳ ಎಲ್ಲಾ ಮಠಾಧೀಶರು ಒಟ್ಟಿಗೆ ಬಂದು ಮಠ ಚಲಾಯಿಸಿದ್ದಾರೆ. ಹಾಗೇನೆ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಅವರ ಇನ್ನಿತರ ಸ್ವಾಮೀಜಿಗಳ ಜೊತೆಗೂಡಿ ಬಂದು ದಟ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ನಾವು ನೋಡ್ತಿರುವಂಥದ್ದು ಪ್ರಜಾಸತ್ತೆಯ ಮಹಾ ಹಬ್ಬದ ಸೌಂದರ್ಯಕ್ಕೆ ಕಾವಿದಾರಿಗಳು ಹೇಗೆ ಒಂದು ಮೆರಗನ್ನ ತಂದುಕೊಟ್ರು ಮತ್ತು ಬೇರೆಯವರಿಗೆ ಮತದಾನಕ್ಕೆ ಹೇಗೆ ಉತ್ಸಾಹವನ್ನ ತುಂಬ್ತಿದ್ದಾರೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಘೋಷಿತ ಅಲ್ಲದೆ ಹೋದ್ರು ಅಘೋಷಿತ ಬ್ರ್ಯಾಂಡ್ ಅಂಬಾಸಿಡರ್ ತರ ಅವರ ಇವತ್ತು ಒಂಥರ ಕ್ಯಾಟಲಿಸ್ಟ್ ವೇಗವರ್ಧಕಗಳ ತರ ಅವರು ಇವತ್ತು ಈ ಮಠಾಧೀಶರು ನೋಡಿದಾಗ ಅಯೋಧ್ಯೆಯಲ್ಲಿ ಕೂಡ ಅವರು ಅದೇ ತರ ಬಂದಿದ್ರು, ಎಲ್ಲ ಅದೇ ತರ ಎಲ್ಲರೂ ಕೂಡ. ಇವತ್ತು ನನಗೆ ಅದು ನೋಡಿದಾಗ ಸಡನ್ ಆಗಿ ಅಯೋಧ್ಯೆಯಲ್ಲಿ ಅಲ್ಲ, ಸಾಮಾನ್ಯವಾಗಿ ಬಂದು ಮತ ಮಾಡ್ತಾರೆ. ಬಟ್ ಈ ಚುನಾವಣೆಯಲ್ಲಿ
ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ಉಡುಪಿನಲ್ಲಿ ಅಷ್ಟೇ ಈ ಪಲಿಮಾರು ಮಠದವರು ಅಡಮಾರು ಮಠದವರು ಎಲ್ಲ ಒಟ್ಟಿಗೆ ಹೋಗಿದ್ದಾರೆ. ಒಟ್ಟಿಗೆ ಹೋಗಿ ಅವರೇನೋ ಆಮೇಲೆ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ಚಿತ್ರದುರ್ಗದಲ್ಲೂ ಅಷ್ಟೇ ಒಂದು ಕಾವಿಗಳ ದಂಡೆ ಬಂದಿದೆ. ಅದು ಒಂಥರ ಚುನಾವಣಾ ಕಣಕ್ಕೆ ರಂಗು ತರುತ್ತೆ. ಇದು ಪ್ರಜಾಸತ್ತೆಯ ಮಹಾ ಹಬ್ಬಕ್ಕೆ ಭರ್ಜರಿ ಸಂಭ್ರಮವನ್ನ ಈ ಒಂದು ದೃಶ್ಯಗಳು ನಮಗೆ ತಂದು ಈ ಸ್ವಾಮೀಜಿಗಳ ವಿಚಾರ ಬಂದಾಗ ನನಗೆ ಇನ್ನೊಂದು ಮಾತು